ಸರ್ ನಾನೊಂದು ಸ್ಟಡಿಂಗ್ ಸ್ಟೂಡೆಂಟ್ ಸರ್. ನನಗೆ ಸ್ಟ್ರೈಕ್ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ಈಗ ನಾನು ಹಾಲಿಡೇಸಿಗೆ ಬಂದಾಗಿದೆ ಸ್ಟ್ರೈಕ್ ಅಂತ ಗೊತ್ತಾಗಿದ್ದು. ಸರ್ ನೀವು ಅಷ್ಟು ಡೆವಲಪ್ ಮಾಡಬೇಕಂತ ಇದ್ದರೆ ಇಂಡಿಯಲ್ಲಿ ಎಷ್ಟು ರೇಪ್ ಕೇಸ್ ಆಗ್ತಿದೆ ಸರ್. ನೀವು ಯಾವತ್ತೂ ನೋಡೇ ಇಲ್ವಾ ರೇಪ್ ಕೇಸ್ನ? ಚಿಕ್ಕ ಮಗುವಿಂದನೂ ರೇಪ್ ಮಾಡ್ತಿದ್ದಾರೆ. ಯಾವತ್ತೂ ಕಾಣಿಸಿಲ್ವ ನಿಮಗೆ? ಡೆವಲಪ್ಮೆಂಟ್ ಅನ್ನೋದು ನಮ್ಮೂರಲ್ಲೇ ಮಾಡಬೇಕಾ ನೀವು? ನಾವು ಯಾರು ಈ ಡೆವಲಪ್ಮೆಂಟ್ ಕೇಳೇ ಇಲ್ವಲ್ಲ ನಿಮಗೆ. ನೀವು ನಮ್ಮನ್ನು ರೈತರ ಅಂತ ಕೇಳಿದ್ರಿ ಅಲ್ವಾ? ಯಾರಾದರೂ ತಾಯಿನ ಕೇಳಿ ನೀವು ತಾಯಿನ ಅಂತ. ರೈತರಿಗೆ ಗೊತ್ತು ಸರ್ ಆ ನೋವು ಎಷ್ಟು ಕಷ್ಟಪಡ್ತಾರೆ ಅಂತ. ಆ ರೈತರು ಒಂದೇ ಒಂದು ಕಾಳನ್ನು ಹಾಕಿದ್ರು ಆ ಭೂಮಿಗೆ, ಆ ಕಾಳು ಹೊರಗೆ ಬರೋ ತನಕ ಮಗು ಥರನೇ ನೋಡ್ಕೊತಾರೆ ಸರ್. ನಿಮಗೇನು ಗೊತ್ತು ಸರ್ ಆ ನೋವು? ಪ್ರತಿದಿನ ಒಂದಿನ ಬಂದು ಕೆಲಸ ಮಾಡಿ ನೋಡಿ ಸರ್. ಇಲ್ಲಿ ಯಾವತ್ತೂ ಮಾಡಿಲ್ಲ ಅಲ್ವಾ ನೀವು? ಅಲ್ಲಿ ಎ ಸಿ ಕೆಳಗಡೆ ನಾವು ಸ್ಕೂಲಲ್ಲಿ ಕುತ್ಕೊಂಡು ಹೇಳ್ಬೋದಿತ್ತಲ್ವಾ? ನೀವು ಕೊಡೋ 2 ಕೋಟಿನ ಒಂದು ದಿನದಲ್ಲಿ ಖಾಲಿ ಮಾಡಿ ತೋರಿಸ್ತೀವಿ. ಇನ್ನು ಉಳಿದಿರೋ ಜೀವನ ಎಲ್ಲಿ ಸರ್ ನಾವು ಬದುಕೋದು? ನಮ್ಮ ಆಸ್ತಿ ಅಂತಂದರೆ ನಾವು ಎಲ್ಲೋ ಒಂದು ಕಡೆ ಜೀವನ ಮಾಡ್ತೀವಿ. ನನ್ನ ತಮ್ಮ ನರ್ಸರಿ ಮಾಡಬೇಕು ಅಂತ ಇದ್ದಾನೆ. ನೀವು ನಮ್ಮ ಲ್ಯಾಂಡನ್ನು ಅಕ್ವೈರ್ ಮಾಡಿದ್ಮೇಲೆ ಅವ್ನು ಯಾಕೆ ಬೇರೆ ಕಡೆ ತೊಗೊಂಡು ಮಾಡಬೇಕು? ಅವ್ನು ನಮ್ಮ ಜಾಗದಲ್ಲೇ ಮಾಡ್ಕೊತಾನೆ ನರ್ಸರಿನ. ಅವ್ನು ಯಾಕೆ ಬೇರೆ ಕಡೆ ದುಡ್ಡು ಕೊಟ್ಟು ತೊಗೋಬೇಕು ಅಂತ? ನೀವು 2 ಕೋಟಿ ಕೊಡ್ತೀರಾ, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ನಮ್ಮ ಆಸ್ತಿ ಅನ್ನೋದು ನಮ್ಮ ಜೊತೆ ಯಾವಾಗಲೂ ಇರುತ್ತೆ ಸರ್. ನಾವು ಇವಾಗ ಓದಿ ಉದ್ಧಾರ ಆಗ್ತೀವಿ ಅಂತ ಏನು ನಂಬಿಕೆ ಇಲ್ಲ. ನಾನು ಡಾಕ್ಟರೇ ಓದಿದ್ರು ಕೂಡ ನನಗೆ ನಾಳೆ ಒಳ್ಳೆಯ ಹಾಸ್ಪಿಟಲಲ್ಲಿ ಕೆಲಸ ಸಿಗುತ್ತೆ ಅಂತೇನು ಗ್ಯಾರಂಟಿ ಇಲ್ಲ. ಅಲ್ಲಿ ಕೆಲಸ ಸಿಗಲಿಲ್ಲ ಅಂದರೆ ನನ್ನ ಲಾಸ್ಟಿಗೆ ನನ್ನ ಫಾರ್ಮ್ ಇದೆ ಅಂತನಾದರೂ ಏನಾದರೂ ಧೈರ್ಯ ಇರುತ್ತೆ ನನಗೆ ವಾಪಸ್ ಬಂದು ಮಾಡೋಕ್ಕೆ. ಅಷ್ಟು ಡೆವಲಪ್ಮೆಂಟ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಈ ದೇಶನ ಎಷ್ಟೊಂದು ಸಾಲ ಇದೆ ಸರ್ ದೇಶಕ್ಕೆ. ಇಂಡಿಯಲ್ಲಿ ತುಂಬ ಡೆಟ್ ಮಾಡಿದ್ದೀವಿ ತುಂಬ ಕಂಟ್ರೀಸಿಂದ. ಅದನ್ನೆಲ್ಲ ಸರಿ ಮಾಡಿ ನಿಮಗೆ ಅಷ್ಟು ಡೆವಲಪ್ಮೆಂಟ್ ಮಾಡಬೇಕಂತ ಇದ್ದರೆ ಈಗ ನಮ್ಮ ಹತ್ರ ಕಿತ್ಕೊಂಡು ತಿನ್ನೋದಕ್ಕಿಂತ ಯಾರಿಗಾದ್ರೂ ದಾನ ಮಾಡಿ. ಎಷ್ಟು ಜನ ಭಿಕ್ಷಕರಿದ್ದಾರೆ ನಮ್ಮ ದೇಶದಲ್ಲಿ, ಅವ್ರನ್ನೆಲ್ಲ ಅಪ್ಗ್ರೇಡ್ ಮಾಡಿ, ಅವ್ರನ್ನ ಡೆವಲಪ್ ಮಾಡಿ, ಅವ್ರಿಗೆ ಇರೋಕ್ಕೆ ಜಾಗ ಕೊಡಿ, ತಿನ್ನೋಕ್ಕೆ ಕೊಡಿ, ಅವ್ರ ಮಕ್ಳಿಗೆ ಅವ್ರಿಗೆ ಇರೋಕ್ಕೆ ಎಲ್ಲ ಏನಾದರೂ ಮಾಡಿ. ಯಾಕೆ ನಮ್ಮ ಜಾಗನೇ ಬೇಕು ನಿಮಗೆ? ನೀವು ನೀವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರಿ ಅಲ್ವಾ? ಈಗ ಅಕ್ವೈರ್ ಮಾಡಿರೋ ಜಾಗನೆಲ್ಲ ಡೆವಲಪ್ ಮಾಡಿಬಿಟ್ಟಿದ್ದೀರಾ. ಏನು ನಂಬಿಕೆ ಮೇಲೆ ಕೊಡೋದು ಸರ್? ನೀವು ಕೊಡೋ 2 ಕೋಟಿನೂ ಯಾವ ನಂಬಿಕೆ ಮೇಲೆ ನೀವು ನಮಗೆ ಕೊಡ್ತೀರಾ ಅಂತ ಕೊಡೋದು? 2 ಕೋಟಿ ಕೊಟ್ಬಿಡ್ತೀವಿ ಅಂತ ಅಂದ್ರಲ್ವಾ? ನಾವು ಯಾರು ನಮ್ಮ ಬ್ಯಾಂಕ್ ಅಕೌಂಟ್ ನಂಬರೇ ಕೊಟ್ಟಿಲ್ವಲ್ಲ, ಯಾರಿಗೆ ಕಳಿಸ್ತೀರಾ ನೀವು? ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಈ ಪರಿಸರವನ್ನು ಹಾಳು ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಗೂಂಡಾಗಿರಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಸರ್ಕಾರವನ್ನು ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಒಂದೇ ಮಾತರಂ, ಒಂದೇ ಮಾತರಂ. ರೈತರ ಹೋರಾಟಕ್ಕೆ ಜಯವಾಗಲಿ, ರೈತರ ಹೋರಾಟಕ್ಕೆ ಜಯವಾಗಲಿ, ರೈತರ ಹೋರಾಟಕ್ಕೆ ಜಯವಾಗಲಿ. ಬಲವಂತದ ಭೂಸ್ವಾಧೀನ ಬೇಡವೇ ಬೇಡ, ಬಲವಂತದ ಭೂಸ್ವಾಧೀನ ಬೇಡವೇ ಬೇಡ, ಬಲವಂತದ ಭೂಸ್ವಾಧೀನ ಬೇಡವೇ ಬೇಡ. GBDA go back, go back. GBDA go back, go back. ನೋಡಿ, ಇವತ್ತು ಈ ಜಾಗದಲ್ಲಿ ನಿಂತಿದ್ದೀವಿ. 4 ಲಕ್ಷ ತೆಂಗಿನ ಮರಗಳಿದೆ. 4 ಲಕ್ಷ ತೆಂಗಿನ ಮರಗಳು ಸೇರಿದಂತೆ ಇನ್ನಿತರೆ ಮರಗಳು ಒಟ್ಟಾರೆ 10 ಲಕ್ಷ ಮರಗಳಿದೆ. ಈ ಮರಗಳನ್ನ ಮಾರಣ ಹೋಮ ಮಾಡಕ್ ಹೊಂಟಿದ್ದೀರಲ್ಲ, ದಯವಿಟ್ಟು ಯಾರು ಪರಿಸರ ಉಳಿಸಿ ಅಂತ ಕೇಳ್ತಾ ಇದ್ದೀರಾ, ಬನ್ನಿ ಬೈರ್ಮಂಗಲಕ್ಕೆ ಬನ್ನಿ, ಕರ್ಕೊಂಬಂದು ಈ ಜಾಗ ತೋರಿಸ್ತೀವಿ. ಶೂಟ್ ಮಾಡಿದ್ದಾರೆ. ಮೀಡಿಯಾದವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇಡೀ ಕರ್ನಾಟಕ ಜನತೆಗೆ ಅವ್ರು ತೋರಿಸ್ತಾರೆ. ಇಷ್ಟೆಲ್ಲ ಪರಿಸರನ ಹಾಳು ಮಾಡಿ ಏನು ನೀವು ಗಳಿಸ್ಕೊಂತೀರಾ? ನಮಗೆಲ್ಲ ಶಾಲೆಯಲ್ಲಿ ಹೇಳ್ಕೊಟ್ಟಿರೋದೇನು? ಗಿಡ ನಡಿ ಅಂತ ಹೇಳ್ಕೊಟ್ಟಿದ್ದೀರಾ. ಇಲ್ಲಿ ಲಕ್ಷಾಂತರ ಮರಗಳು, 60,000ಕ್ಕೂ ಹೆಚ್ಚು ಜಾನುವಾರುಗಳು, ಹಸುಗಳನ್ನ ಹಾಳು ಮಾಡಿ ಏನು ಮಾಡಬೇಕು ಅಂತಿದ್ದೀರಾ? ಎಲ್ಲ ಹೊರಗಡೆಯವ್ರನ್ನ ಕರ್ಕೊಂಬಂದು ಇಲ್ಲಿ ಹಾಕೋಬೇಕು ಅಂತಿದ್ದೀರಾ? ಬೆಂಗಳೂರಿನಲ್ಲಿ 30% ಮಾತ್ರನೇ ನಮ್ಮ ಕನ್ನಡದವ್ರು ಇರೋದು. ಈ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಎಲ್ಲ ಹೊರಗಡೆಯವ್ರನ್ನ ಕರ್ಕೊಂಬಂದು ಇಲ್ಲಿ ತುಂಬಿಕೊಂಡು ಇಲ್ಲಿ ಅವ್ರನ್ನ ಹಾಳು ಮಾಡ್ತಾ ಇದೆ. ದಯವಿಟ್ಟು ಇಂಥ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ನಾನು ಚೀಫ್ ಮಿನಿಸ್ಟರಲ್ಲಿ ಇವಾಗ ಆಗಿರ್ತಕ್ಕಂಥ ಚೀಫ್ ಮಿನಿಸ್ಟರ್ನ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ. ಒಳ್ಳೆ ಮನಸ್ಸು ಮಾಡಿ ರೈತರನ್ನ ಉಳಿಸ್ಕೊಳ್ಳಿ. ಇನ್ನಾದ್ರೂ ನಮಗೆ ರೈತರಿಗೆ ಒಳ್ಳೇದು ಮಾಡ್ತೀವಿ ಅನ್ನೋದನ್ನ ಹೇಳಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸರ್ಕಾರಗಳಲ್ಲಿ ವಿನಂತಿ, ಇದು ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಅಂದ್ರೆ ಸರ್ವತೋಮುಖ ಅಭಿವೃದ್ಧಿ ಆಗಿರ್ಬೇಕು. ಇಲ್ಲಿ ಸಾವಿರಾರು ಜನ ರೈತರ ಜೀವನ ಹಾಳಾಗ್ತಾ ಇದೆ. ವ್ಯವಸಾಯ ಬಿಟ್ಟು ಬೇರೆ ಗೊತ್ತಿಲ್ದಾರಂತ ರೈತರು ಸಾವಿರಾರು ಜನ ಇದ್ದಾರೆ. ಅವ್ರು ವ್ಯವಸಾಯ ಬಿಟ್ಟರೆ ಬೇರೆ ಗೊತ್ತೇ ಇಲ್ಲ ಅವ್ರಿಗೆ. ಅವ್ರು ಏನು ಮಾಡ್ತಾರೆ? ಅವರೆಲ್ಲಾದ್ರೂ ಹೋಗಿ ಸೆಕ್ಯೂರಿಟಿ ಕೆಲಸ ಮಾಡೋಕ್ಕಾಗತ್ತ? ಅವ್ರು ಹಾಳಾಗ್ತಿದ್ದಾರೆ. ಅವ್ರ ನಂಬಿಕೆ ಬದುಕ್ತಾರಂತ ಗಿಡ ಮರ ಪಕ್ಷಿಗಳು ಹಾಳಾಗ್ತವೆ. ದಯವಿಟ್ಟು ಇದು ಅಭಿವೃದ್ಧಿ ಅಲ್ಲ. ಇಲ್ಲಿ ಅಭಿವೃದ್ಧಿ 0, ಇಲ್ಲಿ ಅಭಿವೃದ್ಧಿ 0. ಆದರೆ ಇವ್ರು ಮಾತ್ರ ಹೇಳ್ತಾ ಇರೋದು ಅಭಿವೃದ್ಧಿ ಅಂತ. ದಯವಿಟ್ಟು ಈ ಯೋಜನೆನ ಬಿಟ್ಬಿಡಿ. ಮೊನ್ನೆ DK ಶಿವಕುಮಾರ್ ಅವರೇ ಆಲ್ರೆಡಿ ಅಭಿವೃದ್ಧಿ ಆಗೋಗಿದೆ ನಮ್ಮ ಕಡೆ. ಆಲ್ರೆಡಿ ಈ ಕಡೆ ಟೊಯೋಟಾ, ಕಿರ್ಲೋಸ್ಕರ್, ಬುನ್ಕುಪ್ಪೆ ಸೈಡ್ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಆರವಳ್ಳಿ ಇಡೀ ಏಷ್ಯಾದಲ್ಲಿ ನಂಬರ್ 1 ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಈ ಮಧ್ಯದಲ್ಲಿ ಆಲ್ರೆಡಿ ಪರಿಸರ ಅಭಿವೃದ್ಧಿ
ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಆಗಿದೆ. ಪ್ರಕೃತಿ ದತ್ತನೇ ಅಭಿವೃದ್ಧಿ ಆಗಿದೆ. ಇದನ್ನ ಸರ್ವನಾಶ ಮಾಡಿ ನೀವ್ಯಾಕೆ ಪಾಪದ ಕೂಪಕ್ಕೆ ಹೋಗ್ತೀರಾ? ನೀವು ಇದನ್ನ ಬಿಟ್ಟು ಜನಗಳನ್ನ ಅಭಿವೃದ್ಧಿ ಬಗ್ಗೆ ಜನಗಳ ಅಭಿಪ್ರಾಯ ತಿಳ್ಕೊಂಡು ಅಭಿವೃದ್ಧಿ ಮಾಡಿ. ಇಲ್ಲಿ ಸಾವಿರಾರು ಜನಗಳು, ಇಲ್ಲಿ ಸಾವಿರಾರು ಲಕ್ಷಾಂತರ ಮರಗಿಡಗಳು ಮತ್ತೆ ಪ್ರಾಣಿ ಪಕ್ಷಿಗಳು ಇವತ್ತನ್ನೆಲ್ಲ ಸರ್ವನಾಶ ಮಾಡಿ ನೀವ್ಯಾಕೆ ಹಾಳಕ್ಕೆ ಹೋಗ್ತೀರಾ? ಪಾಪದ ಕೂಪಿಗೆ ನೀವು ಹೋಗಕ್ಕೆ ಹೋಗ್ಬೇಡಿ. ಜನಗಳ ಅಭಿಪ್ರಾಯವನ್ನು ತಿಳ್ಕೊಳ್ಳಿ. ಮತ್ತೆ ಈ ಇಂಟೆಲಿಜೆಂಟ್ ಏಜೆನ್ಸಿಯಿಂದ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಅದರಿಂದ ನೀವು ತಿಳ್ಕೊಂಡು ಇದನ್ನ ಅಭಿವೃದ್ಧಿ ಮಾಡಬೇಕಾ ಮಾಡಬಾರ್ದು ಅಂತ ನಿಮ್ಮ ಮನಸ್ಸಿನಲ್ಲೇ ಇದು ಮಾಡ್ಕೊಳ್ಳಿ. ಅದನ್ನ ಸಮಾಲೋಚನೆ ಮಾಡಿ. ಆವಾಗ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ನೀವು ಮಾಡಿ. ಇಲ್ಲ ಅಂತಂದ್ರೆ ಇದನ್ನ ದಯವಿಟ್ಟು ಕೈ ಬಿಡಿ. ಎಲ್ಲ ರೈತ ಬಾಂಧವರಲ್ಲಿ ನಾನು ಕೈ ಬಿದ್ದು ಅವರ ಪರವಾಗಿ ನಾನು ವಿನಂತಿ ಮಾಡಿಕೊಂಡು ಈ ಎರಡು ಮಾತನಾಡೋ ನಮಸ್ಕಾರ ಹೇಳ್ತೀನಿ. ಮೊನ್ನೆ ನಮ್ಮ ಹೊಸಕೋಟೆ ಶಾಸಕರು ಶರತ್ ಬಚ್ಚೇಗೌಡ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಅವ್ರ ಕಡೆನೂ ಒಂದು ಭೂಸ್ವಾಧೀನ ಅಂತ ಬರ್ತದೆ. ಅಲ್ಲಿ ರೈತರಿಗೆ ಅವರು ಒಂದು ತುಂಬಾ ಒಗ್ಗಟ್ಟನ್ನ ತೋರಿಸ್ತಾರೆ. ರೈತರಿಗೆ ಏನು ಹೇಳ್ತಾರೆ ಗೊತ್ತಾ? ನಮ್ಮ ಊರವ್ರ ಜಮೀನು ನಮ್ಮೂರವ್ರದೇ ಆಗಿರ್ಬೇಕು, ನಾನು ಯಾವತ್ತೂ ನಿಮ್ಮ ಪರವಾಗಿರ್ತೀನಿ ರೈತರ ಪರವಾಗಿ ಅಂತ ಅವರ ರೈತರಿಗೆ ಹೇಳ್ತಾರೆ. ಆದ್ರೆ ಬಿಡದಿ ಭಾಗದ ಭೂಸ್ವಾಧೀನದ ಬಗ್ಗೆ ಮೊನ್ನೆ ಮೀಡಿಯಾದಲ್ಲಿ ಮಾತಾಡ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? GDP ಇಂಪ್ರೂವ್ಮೆಂಟ್ ಆಗ್ಬೇಕಂತೆ. ಬೆಂಗಳೂರಿಂದನೇ GDP ಬರ್ತಾ ಇರೋದಂತೆ. ಆ GDP ಬೇಕು ಅಂತಂದ್ರೆ ಜೊತೆಗೆ ಗ್ಯಾರಂಟಿಗಳ ಬಗ್ಗೆ ನಾವು ಕೊಡ್ಬೇಕು ಅಂತಂದ್ರೆ ಇದೆಲ್ಲ ಅಭಿವೃದ್ಧಿ ಮಾಡ್ಲೇಬೇಕು ಅಂತ ಹೇಳಿದ್ರು. ನಾನು ಅವ್ರನ್ನ ನೇರವಾಗಿ ಒಂದು ಮಾತು ಕೇಳ್ತಿದ್ದೀನಿ. ಶರತ್ ಬಚ್ಚೇಗೌಡ್ರೆ, ಬನ್ರಿ ಈ ಜಾಗಕ್ಕೆ, ಬಂದು ಈ ಪರಿಸರ ಇದನ್ನೆಲ್ಲ ನೋಡ್ರಿ. ನೀವು GDP ತಿಂತೀರಾ, ಅನ್ನ ತಿಂತೀರಾ? ನಿಮ್ಗೆ ನಾವು ಒಂದು ವಾರ ಅನ್ನ ಹಾಕ್ಲಿ ಅಂದ್ರೆ ಏನ್ರಿ ಮಾಡ್ತೀರಾ? ನಿಮ್ಗೆ GDP ಅನ್ಕೊಂಡು ಈ ಭೂ ಸ್ವಾಧೀನಕ್ಕೆ ಯಾರ್ಯಾರು ಬರ್ತಾರೋ ಅವ್ರನ್ನ ನಾನು ಕೇಳ್ಕೊಳ್ಳೋದು ಒಂದೇ, ಮೊದಲು ಈ ಭೂ ಬನ್ರಿ. ಆಮೇಲೆ ಪರಮೇಶ್ವರ್ ಅವರು ಹೇಳ್ತಾರೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ರೈತರು ಭೂಮಿ ಕೊಡ್ಬೇಕು ಅಂತ. ಕೊಟ್ಕೊಳ್ರಿ ನಿಮ್ದು ಭೂಮಿಗಳ ಎಲ್ಲ, ನಿಮ್ ಭೂಮಿಗಳು ಕೊಟ್ಕೊಳ್ರಿ. ನೀವು ಮಾತ್ರ ನಿಮ್ಮ ಎಲ್ಲ ಈ ರಾಜಕೀಯದಲ್ಲಿ ಇರ್ತಕ್ಕಂಥ ಈ ಪ್ರತಿಯೊಬ್ಬರು ತುಂಬಾನೇ ಜನ ರಾಜಕೀಯದವರೆಲ್ಲರೂ ಅವ್ರ 10 ಕುಟುಂಬಗಳಿಗೆ 10 ತಲೆಮಾರ್ಗಾಗಷ್ಟು ಸಂಪಾದನೆ ಮಾಡ್ಕೊಂಡಿದ್ದೀರಾ. ಬಡಬಗ್ರನ್ನ ಯಾಕ್ರಿ ಹಾಳು ಮಾಡ್ತೀರಾ ನೀವು? ದಯವಿಟ್ಟು ಮುಂದೆ ಇಡೀ ಈ ಸರ್ಕಾರದಲ್ಲಿ ಯಾವನೇ ಒಬ್ಬ ರೈತರು ವಿರುದ್ಧವಾಗಿ ಮಾತಾಡ್ಬೇಕಾದ್ರೆ ನಮ್ದೇ ಅಲ್ಲ, ಆನೇಕಲ್ದಾಗ್ಲಿ ಇನ್ನಿತರೆ ಆಗ್ಲಿ ಎಲ್ಲೇ ಭೂಭಾಗದಲ್ಲಿ ರೈತರು ಭೂಮಿ ಕೊಟ್ಬೇಕು ಹೊಡಿಬೇಕು ಅನ್ನೋರಿಗೆ ನಿಮ್ಗೆ ಹೇಳ್ತೀನಿ, ಅನ್ನ ತಿಂತೀರಾ ಅಮಾದಿ ತಿಂತೀರಾ ನೀವು? ಯಾವುದೇ ಒಬ್ಬ ಶಾಸಕ ಆಗ್ಲಿ ಅಲ್ಲಿ ಭೂಸ್ವಾಧೀನಕ್ಕೆ ಯಾಕಂದ್ರೆ ಜನಗಳ ದಯವಿಟ್ಟು ಅಲ್ಲಿನೇ ಸುತ್ತಮುತ್ತ ಇರುವಂತ ಜನಗಳ ಫಸ್ಟ್ ಅವನ ಹತ್ರ ಅರ್ಧ ಎಕರೆ ಭೂಮಿ ಕೊಡಬಾರ್ದು. ಆ ರೀತಿ ಅವನು ಕೊಟ್ಟಾದ್ಮೇಲೆ ನೀವು ಕೊಡಿ. ಅಲ್ಲಿವರೆಗೂ ನೀವು ಯಾರು ಕೊಡಕ್ ಹೋಗ್ಬಿಡಿ. ಅವನು ಫಸ್ಟ್ ಅರ್ಧ ಎಕರೆ ಭೂಮಿ ಇಟ್ಕೊಂಡಿರಂಗೆ ಕೊಡ್ಲಿ ಎಲ್ಲರಿಗೂ. ಅವ್ರೆಲ್ಲರಿಗೂ ಕೊಟ್ಟಾದ್ಮೇಲೆ ನೀವು ಕೊಡಿ. ಅಲ್ಲಿವರೆಗೂ ನೀವು ಯಾರು ಕೊಡಕ್ ಹೋಗ್ಬಿಡಿ. ಆಮೇಲೆ ನಮ್ಮ ಬಾಲಕೃಷ್ಣ ಅವರು ಮತ್ತೆ ಪರ್ವ ಕರ್ದಿರೋರು ಇದ್ರಲ್ಲಿ ಹೇಳವ್ರೆ ಆ ಕೆಸರು ನೀರಲ್ಲಿ ಕ್ಯಾನ್ಸರ್ ಬಂದ್ಬಿಟ್ಟದೆ ಅಂತ. ಬಾಲಣ್ಣವ್ರೆ, ಯಾವಾಗ ಎಷ್ಟು ಹೆಲ್ತ್ ಕ್ಯಾಂಪ್ ಹಾಕಿ ಜನಗಳನ್ನೆಲ್ಲ ಟೆಸ್ಟಿಂಗ್ ಮಾಡಿ ಎಷ್ಟು ಕ್ಯಾನ್ಸರ್ ಪೇಷಂಟ್ಗೆ ಕ್ಯೂರ್ ಮಾಡಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ಇದೇ ಥರ ನಮ್ಮ ಅಕ್ಕಪಕ್ಕ ಊರು ರಾಮನಹಳ್ಳಿ, ಇಟ್ಟಮಡ, ಗೋಪಳ್ಳಿ ಇವರೆಲ್ಲ ಅದರಲ್ಲೇ ತೇಲ್ ಮುಳುಗ್ತಾವ್ರೆ ಸರ್. ಬರೀ ನಮ್ಮ ಬಿಡದಿ ಭಾಗದ್ದು ನಮ್ಮ ಬೈರಮಂಗ್ಲ ಕಂಚಕನಹಳ್ಳಿ ಪಂಚಾಯತಿಲೇ ಯಾರು ಕ್ಯಾನ್ಸರ್ ಬಂದ್ಬಿಟ್ಟು ಯಾರು ಸಾಯ್ತಾ ಇಲ್ಲ ಸರ್. ದಯವಿಟ್ಟು ಇಂಥ ನಿರ್ಲಕ್ಷ್ಯ ಕಾರಣನ ಯಾವುದೇ ಕಾರಣಕ್ಕೂ ನೀವು ಹೇಳ್ಬೇಡ್ರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ರೈತರು ನಿಮಗೆ ಓಟ್ ಹಾಕಿ ಗೆಲ್ಸವ್ರೆ. ಆ ಒಂದು ಕೃತಜ್ಞತೆನ ನೆನೆಸ್ಕೊಂಡು ಜನಪರವಾಗಿ ನಡ್ಕೊಳ್ಳಿ. ನೀವು ಈ ಥರ ನಿರ್ಲಕ್ಷ್ಯ ಕಾರಣನ ಯಾವುದೇ ಕಾರಣಕ್ಕೂ ಜನಗಳಿಗೆ ಹೇಳ್ಬೇಡಿ. ನೀವು ದಯವಿಟ್ಟು ರೈತರನ್ನಾಗಿ ಬದುಕಕ್ಬಿಡಿ. ಈ ರೈತರ ಸಮಾಧಿ ಮೇಲೆ ನಿಮ್ಮ ಬದುಕನ್ನ ನಿಮ್ಮ ಜೀವನ ನಡ್ಸಕ್ ಹೋಗ್ಬೇಡಿ. ಅವ್ರ ಶಾಪ ತಡ್ತಾ ಬಿಡಲ್ಲ ನಿಮ್ಗೆ. ರೈತರ ಬದುಕಿನ ಮೇಲೆ ಚೆಲ್ಲಾಟ ಆಡಬೇಡಿ ದಯವಿಟ್ಟು. ಯಾರ್ಯಾರು ಕ್ಯಾನ್ಸರ್ ಇನ್ನಿತರ ಅಂತ ಸುಳ್ಳು ಹೇಳಿ ಬರೀ ಒಂದು 10% ಜನ, ಇನ್ನು 90% ಜನ ರೈತರನ್ನ ಹಾಳು ಮಾಡ್ಬೇಕು ಅಂತಿದ್ದೀರೋ ಅವರೆಲ್ಲ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನನಗೆ ಕ್ಯಾನ್ಸರ್ ಬಂದ್ರು, ನಮ್ಮ ಅಪ್ಪ ಅಮ್ಮನ ಕ್ಯಾನ್ಸರ್ ಬಂದ್ರು ಟ್ರೀಟ್ಮೆಂಟ್ ಕೊಡ್ತೀವಿ, ಮಾರ್ಕೊಂಡು ಅಲ್ಲೇ ಹಾಳು ಮಾಡ್ಬಿಡಲ್ಲ. ಹಾಳು ಮಾಡಿ ಮುಂದಕ್ಕೆ ಮಾಡಲ್ಲ, ಅದಕ್ಕೆ ಚಿಕಿತ್ಸೆ ಮಾಡಬೇಕು. ಕೆರೆ ಕಲುಷಿತ ಆಗೈತೆ ಅಂತಂದ್ರೆ ಬೆಂಗಳೂರಿನವರು ಕೆರೆ ಕಲುಷಿತ ಮಾಡಿರೋದು, ಫ್ಯಾಕ್ಟ್ರಿಗಳಿಂದ ಕಲುಷಿತ ಮಾಡಿರೋದು. ಸರ್ಕಾರಕ್ಕೆ ಯೋಗ್ಯತೆ ಇಲ್ವಾ? ಕೆರೆನ ಕ್ಲೀನ್ ಮಾಡಿ ರೈತರು ಕೊಡಬೇಕು. ವಿಶ್ವೇಶ್ವರಯ್ಯ ಅವರು ಕಟ್ಟಿರೋ ಅಣೆಕಟ್ಟು ನೋಡಿ, ಇಲ್ಲಿಂದನೇ ಕಾಣ್ತಾ ಇದೆ. ಕೆರೆ ಇದೆ, ಬೈರಮಂಗ್ಲ ಕೆರೆ, ಋಷಭಾವತಿ ಕೆರೆ ಅಂತ ಕರಿತೀವಿ. ಅವತ್ತಿನ ಕಾಲದಲ್ಲಿ ವಿಶ್ವೇಶ್ವರಯ್ಯ ಅವರು ಕಟ್ಟಿದ್ ಏನಕ್ಕೆ ಅಂತಂದ್ರೆ ರೈತರು ಬದುಕಲಿ, ಬಾಳ್ಲಿ, ಅವ್ರ ಬದುಕು ಚೆನ್ನಾಗಿರ್ಲಿ ಅಂತ. ಕಬ್ಬು ಭತ್ತ ಬೆಳಿತಿದ್ರು ನೋಡ್ರಿ. ತದನಂತರ ಇಷ್ಟೆಲ್ಲ ವನ್ಯ ರಾಶಿ ನಮ್ಮ ಭೂಮಿ ಗಂಧದ ಗುಡಿ ಇದ್ದಂಗೆ. ಬೈರಮಂಗ್ಲ ಮತ್ತು ಕಂಚಿಕಾರ್ನಹಳ್ಳಿ 2 ಪಂಚಾಯಿತಿಯ 26 ಹಳ್ಳಿಗಳು ಗಂಧದ ಗುಡಿ ಇದ್ದಂಗೆ. ಆ ಗಂಧದ ಗುಡಿಗೆ ಬೆಂಕಿ ಇಡಕ್ ಬಂದ್ರೆ ನಿಮ್ಮ ಬಾಳು ಬೆಂಕಿ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಹನುಮಂತ ಹೋದ ಎಲ್ಲಿ? ಲಂಕೆಗೆ ಹೋದಾಗ ಏನ್ ಮಾಡಿದ್ರು? ಅವ್ನು ಬಾಲಕ್ ಬೆಂಕಿ ಇಟ್ರು. ಅವನೇನ್ ಮಾಡ್ದ? ಲಂಕೆನೇ ಸುಟ್ಟಾಕ್ಬಿಟ್ಟ. ಇಡೀ ನಿಮ್ ಸರ್ಕಾರನ ಸುಟ್ಟಾಕ್ತಿವಿ ನಾವು ರೈತರುಗಳು.